ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 88ರಲ್ಲಿ ನಾನು ತಮಗೆ ದಶರಥರು ಕೈಕೇಯಿಯನ್ನು ನಾನಾ ಪರಿಯಾಗಿ ಅವಳ ಕೋಪಕ್ಕೆ ದುಃಖಕ್ಕೆ ಕಾರಣವನ್ನು ಕೇಳ್ಕೊಳ್ತಾರೆ, ಭರವಸೆಯ ಮಾತುಗಳನ್ನು ಆಡ್ತಾಳೆ ಮತ್ತು ವಚನ ಕೊಡುವುದಾಗಿಯೂ ಒಪ್ಕೊಳ್ತಾರೆ. ಅದನ್ನು ತಿಳ್ಕೊಂಡು ಕೈಕೇಯಿಯ ಸಂದರ್ಭವನ್ನು ಒಂದು ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ತಾಳೆ. ಅಲ್ಲಿ ಅವಳು ದೇವಾಸುರ ಯುದ್ಧದಲ್ಲಿ ತಾನು ದಶರಥನ ರಕ್ಷಿಸಿದ ಸಂದರ್ಭದಲ್ಲಿ ದಶರಥರು 2 ವರಗಳನ್ನು ಕೊಟ್ಟಿರ್ತಾರೆ. ಆ ವರಗಳನ್ನು ಇವತ್ತು ನಾನು ಕೇಳ್ತಾ ಇದ್ದೇನೆ, ಆ ವರಗಳನ್ನು ಪೂರೈಸ್ತೀನಂತ ಮೊದಲು ವಚನ ಕೊಡು ಅಂತ ಹೇಳ್ತಾಳೆ. ಅವಳು ವಚನ ತಗೊಳ್ತಾಳೆ. ಅವನನ್ನು ಹೊರತಾ ಅವನೇನು ಮಾಡ್ತಾಳೆ, ತನ್ನ ಒಂದು ಜಾಲದಲ್ಲಿ, ಆಕೆ ಮಾತಿನ ಜಾಲದಲ್ಲಿ ಅದನ್ನು ತಂದ ಏನು ಆಸೆ ಇದೆ, ತಂದೇನು ವರ ಕೇಳಬೇಕಾಗಿದೆ, ಇಚ್ಛೆಗಳ ಬೇಡಿಕೆಗಳೇನವ ಅದನ್ನು ಪೂರೈಸಿಕೊಳ್ಳುವಂಥ ಒಂದು ವಾತಾವರಣವನ್ನು ತಯಾರು ಮಾಡಿ ದಶರಥನ ಆ ಬಲೆಗೆ ಶಿಕ್ಷಿಕೊಳ್ತಾಳೆ. ಅಂದರೆ ಅದು ಬೀಳುವಂಗೆ ಮಾಡಿಬಿಡ್ತಾಳೆ. ಮುಂದೆ ಅದೇ ಒಂದು ಸನ್ನಿವೇಶ ಮುಂದುವರೆದು ಅಲ್ಲಿ ದಶರಥ ಕೈಕೇಯಿ ಎಲ್ಲ ಮಾತುಗಳನ್ನು ಕೇಳ್ತಾನೆ. ಕೇಳಿದ ನಂತರ ಅಲ್ಲಿ ತನ್ನ ಮಾತುಗಳನ್ನು ಹೇಳ್ತಾ, 2 ವರಗಳನ್ನು ಕೇಳ್ತಾನೆ. ವರಗಳನ್ನು ನೀನು ಕೊಡಲಿಲ್ಲ, ಈಗ ಕೊಟ್ಟಂಥ ವಚನವನ್ನು ನೀನು ಪಾಲಿಸಲಿಲ್ಲ ಅಂದರೆ ನಾನೇನು ಮಾಡ್ತೇನೆ, ನೇರವಾಗಿ ಪ್ರಾಣ ತ್ಯಾಗ ಮಾಡ್ತೇನೆ ಅನ್ನುವಂತಹ ಒಂದು ಒತ್ತಡವನ್ನು ಕೂಡ, ಮಾನಸಿಕ ಒತ್ತಡವನ್ನು ಕೂಡ ದಶರಥರ ಮೇಲೆ ಹೇರ್ತಾಳೆ. ಇಂಥ ಸ್ಥಿತಿಯಲ್ಲಿ ವಾಲ್ಮೀಕಿಯವರು ಆ ಸಂದರ್ಭವನ್ನು ಬರೀತಾರೆ. ಈಗ ಬರೀತಾರೆ, ಕೈಕೇಯಿ ಮಾತುಗಳಿಗೆ ಶರಣಾದ ದಶರಥ. ಕೈಕೇಯಿ ನೀನು ಕೇಳ್ತಾನಲ್ಲ, ಒಂದು ವಚನಗಳ ನೀನು ಪಾಲಿಸಿ, ಈಗೇನು ಕೊಟ್ಟಿದ್ದು ವಚನ ನೀನು ಪಾಲಿಸಬೇಕು, ಮತ್ತು ನಾನು ಕೇಳಿದಂತಹ ವರಗಳನ್ನು ನೀನು ಕೊಡಬೇಕು. ದೇವಾಸುರದ ಯುದ್ಧದಲ್ಲಿ ಏನು 2 ವರ ಕೊಟ್ಟಿದ್ದೆ ಅದನ್ನು ಕೇಳ್ತಾ ಇದ್ದೀನಿ, ಅದನ್ನು ನೀನು ಕೊಡಬೇಕು, ಇಲ್ಲಂದರೆ ನಾನು ಪ್ರಾಣ ತ್ಯಾಗ ಮಾಡ್ತೀನಂತ ಇದೇನು ಮಾತುಗಳನ್ನು ಕೇಳ್ತಾನೆ ದಶರಥ. ಅವಾಗ ಏನಾಗ್ಬಿಡ್ತಾನೆ, ಸಂಪೂರ್ಣವಾಗಿ ಕೈಕೇಯಿಗೆ ಸಬ್ಮಿಷವಾಗಿಬಿಡ್ತಾನೆ, ಅಂದರೆ ಶರಣಾಗಿ ಹೋಗಿಬಿಡ್ತಾನೆ, ಸರೆಂಡರ್ ಆಗಿಬಿಡ್ತಾನೆ. ಅದನ್ನು ವಾಲ್ಮೀಕಿಯವರು ಹೀಗೆ ಬರೀತಾರೆ, ಬಲೆಗೆ ಬಿದ್ದು ಆತ್ಮಾಹುತಿ ಮಾಡಿಕೊಂಡ ಜಿಂಕೆಯಂತಾದ. ಓಡಿ ಬಂದು ಜಿಂಕೆ ಏನು ಬಲೆಯಾಗಿ ಬೀಳ್ತದೆ, ಬ್ಯಾಟೆಗಾರನ ಬಲೆಯಾಗಿ ಬೀಳ್ತದೆ, ಬಿದ್ದ ನಂತರ ಆತ್ಮಾಹುತಿ ಏನು ಮಾಡ್ಕೊಳ್ತಿದೆ. ದಶರಥನ ಪರಿಸ್ಥಿತಿ ಆ ಜಿಂಕೆ ಅಂತಾಗಿತ್ತು ಅಂತ ಹೇಳ್ತಾರೆ. ಕಾಮಮೋಹಿತ ದಶರಥನಿಗೆ ಕೈಕೇಯಿ ನುಡಿವಳು. ಮುಂದುವರೆದು ಮತ್ತು ಕೈಕೇಯಿ ಅವಂಗ ದಶರಥರಿಗೆ ಹೇಳ್ತಾಳೆ, ಓ ಮಹಿಪತಿ ರಾಜನೇ, ಈಗೋ ನೀ ಕೊಟ್ಟ ವರಗಳನ್ನು ಕೇಳುವೆ. ಅವನ ಹಾವಭಾವ ನೋಡ್ಕೊಳ್ತಾಳೆ. ಗೊತ್ತಾಗ್ತಿದೆ ಇದು ಪೂರ್ಣ ನನಗೆ ಶರಣಾಗಿದೆ, ನನ್ನ ಬಲಿಗೆ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಕೈಕೇಯಿ ಮತ್ತು ಮುಂದುವರೆದು ನಾವು ಹೇಳ್ತಾಳೆ, ಓ ಮಹಿಪತಿ ರಾಜನೇ, ಈಗೋ ನೀ ಕೊಟ್ಟ ವರಗಳನ್ನು ಕೇಳುವೆ. ನೀನು ನಾನು ಕೊಟ್ಟಿದ್ದಿಲ್ಲ ದೇವಾಸುರ ಯುದ್ಧದಾಗ, ಆ ವರಗಳಿಗೆ ನನ್ನದು 2 ವರಗಳನ್ನು ನಾನೀಗ ಕೇಳ್ತಾ ಇದ್ದೇನೆ, ಲಕ್ಷ್ಯ ಕೊಟ್ಟು ಕೇಳಂತ ಹೇಳ್ತಾಳೆ. ಭರತನಿಗೆ ಪಟ್ಟಾಭಿಷೇಕ ಮಾಡು ರಾಮನ ಬದಲಾಗಿ. ಈಗೇನು ನಾಳೆ ನೀನು ಪುಷ್ಯಮಿ ಮುಹೂರ್ತದಲ್ಲಿ ರಾಮನ ಪಟ್ಟಗಟ್ಟ ಕೊಟ್ಟಿದ್ದೀಯಾ, ಆ ಸಂದರ್ಭದಲ್ಲಿ ಅಲ್ಲಿ ರಾಮನ ಪಟ್ಟಾಭಿಷೇಕ ಆಗಬಾರ್ದು, ತಕ್ಷಣ ನೀನು ಭರತನ ಕರೆಸ್ಕೊಂಡು ಭರತನ ಪಟ್ಟಾಭಿಷೇಕ ಮಾಡಬೇಕು. ಭರತನ ಪಟ್ಟಾಭಿಷೇಕ, ರಾಮನ ಬದಲಿಗೆ ಭರತನನ್ನು ಪಟ್ಟಗಟ್ಟಬೇಕು. 1ನೇ ವರ ಇದು. 2ನೇದೇನಪ್ಪ ಅಂತಂದ್ರೆ ಇದನ್ನು ಅಲ್ಲಿ ಹೇಳ್ತಾಳೆ, ಭರತನಿಗೆ ಪಟ್ಟಾಭಿಷೇಕ ಮಾಡು ರಾಮನ ಬದಲಾಗಿ, ರಾಮನಿಗೆ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಏನು ರಾಮಗಾಗಿ ಮಾಡೋಕ್ಕಿಲ್ಲ ಆ ಕಾರ್ಯಕ್ರಮದಲ್ಲಿ ಭರತನ ಪಟ್ಟಾಭಿಷೇಕ ಆಗಬೇಕಂತ ಹೇಳ್ತಾಳೆ. ಇದು 1ನೇದು. 2ನೇ ವರವಾಗಿ ದಂಡಕಾರಣ್ಯದಲ್ಲಿ 14 ವರ್ಷಗಳವರೆಗೆ ಇರಲಿ ರಾಮ ಸೆಣಬು ಉಡುಪಿನ ಜಟಾಧಾರಿ ಸನ್ಯಾಸಿಯಾಗಿ. 2ನೇದು ಏನು ಕೇಳ್ತಾಳೆ ಅಂದ್ರೆ, ಮೊದಲೇದು ಈಗೇನು ಮಾಡ್ತಾ ಇದೆಯಲ್ಲ ಈ ಕಾರ್ಯಕ್ರಮದ ರಾಮನ ಬದಲಾಗಿ ನನ್ನ ಭರತನನ್ನು ನೀ ಪಟ್ಟಾಭಿಷೇಕ ಮಾಡಬೇಕು, ರಾಜನನ್ನಾಗಿ ಘೋಷಿಸಬೇಕು. 2ನೇದು ಏನಪ್ಪ ಅಂದ್ರೆ, ರಾಮ ಎಲ್ಲನೂ ತ್ಯಾಗ ಮಾಡಿ ಯಾವುದಪ್ಪ ನಾರಿನ ಬಟ್ಟೆ, ಈಗ ಸೆಣಬು ಇರ್ತಿದ್ದಲ್ಲ ನಾರಿನ ಬಟ್ಟೆ, ಈಗ ಸನ್ಯಾಸಿ ಅಂದ ಕೂಡಲೇ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಸನ್ಯಾಸಿ ವೇಷಭೂಷಣ ಎಲ್ಲ ನಾರಿನ ಬಟ್ಟೆಗಳಿದಾವೆ. ಈಗ ನಾವು ಚಿತ್ರಗಳಲ್ಲಿ ನೋಡ್ತೀವಿ, ಕಾವಿ ಬಟ್ಟೆ ಹಾಕೊಂಡು ಅಡ್ಡಾಡ್ತಿರ್ತಾರೆ, ಅಲ್ಲಿ ಇರೋದಿಲ್ಲ, ಬರೀ ನಾರಿನ ಬಟ್ಟೆ ಇರ್ತಾವೆ, ನಾರಿನ ಬಟ್ಟೆದಾಗ ಇರ್ತಾರೆ. ಅದು ಕೂಡ ಅವ್ರದ್ದು ಡ್ರೆಸ್ ಕೋಡ್ ಇರ್ತದೆ. ಸನ್ಯಾಸಿಗಳ ಡ್ರೆಸ್ ಕೋಡ್ ಅಂದರೆ ನಾರಿನ ಬಟ್ಟೆ.
ಅದಕ್ಕೆ ಅವನೇನು ಹೇಳ್ತಾಳಂದ್ರೆ ಅವನು ನಾರಿನ ಬಟ್ಟೆಯನ್ನು ತೊಡಬೇಕು, ಸನ್ಯಾಸಿಯಾಗಿ ತೆಗಿಬೇಕು 14 ವರ್ಷ, ಮಕ್ಕಳಿಗೆ ಅದು ಜನ್ಮ ಕೊಡುವಂಗಿಲ್ಲ. ಸನ್ಯಾಸಿಯಾಗಿ ಅವನೇನು ಮಾಡಬೇಕು 14 ವರ್ಷ ತೆಗಿಬೇಕು. ಅಲ್ಲೇ ಜಟಾಧಾರಿಯಾಗಿ ಒಬ್ಬ ಸನ್ಯಾಸಿ ಯಾವ ರೀತಿಯಾಗಿ ತನ್ನ ಜೀವನವನ್ನು ನಡೆಸ್ತಾನೆ. ಸನ್ಯಾಸಿ ಜೀವನನೇ ಇದು, ಸನ್ಯಾಸಿ ಕೋಡ್ ಆಫ್ ಕಂಡಕ್ಟ್ ಇವೆ. ಬರಗಾಲದಿಂದ ನಡೀತಾನೆ ಸನ್ಯಾಸಿ, ಹಣ್ಣು ಹಂಪಲು ಏನು ಗಿಡದಾಗ ಸಿಗ್ದು ಇದ್ರಾಗ ನಿಸರ್ಗ ಅದನ್ನಷ್ಟು ತಿಂತಾನೆ. ಅವು ಯಾವ ಭೋಗದ ವಸ್ತುಗಳ ಬಗ್ಗೆ ಆಶೆನೂ ಮಾಡೋದಿಲ್ಲ. ಇವತ್ತು ನೋಡ್ತಿರ್ತೀವ್ರಿ ನಾವು, ಕಾವ್ಯ ಹಾಕಿರ್ತಾರೆ, ರುದ್ರಾಕ್ಷಿ ಹಾಕಿರ್ತಾರೆ ಮತ್ತು ವಿಭೂತಿ ಧರಿಸಿರ್ತಾರೆ. ಅವರು ಮಠಗಳಲ್ಲಿ ಹೋದರೆ, ದೇವಸ್ಥಾನಗಳಲ್ಲಿ ಹೋದರೆ ಅವು ಅರಮನೆಗಳಿಗತ್ತ ಕಾಣಿಸ್ತಿರ್ತಾವೆ, 5 ಸ್ಟಾರ್ ಹೋಟೆಲ್ಗತ್ತ ಇರ್ತವೆ, ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡಿರ್ತಾರೆ. ಮುಂದೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಯಾರಂದರೆ ಈ ರಾಜಕೀಯ ವ್ಯಕ್ತಿಗಳು. ರಾಜಕೀಯ ವ್ಯಕ್ತಿಗಳು ಸ್ವಾಮಿಗಳು ಕೂಡ್ಕೊಂಡನ ಆ ಮಠದಲ್ಲಿ ಏನು ಅನುಭವಿಸಬಾರ್ದು ಎಲ್ಲನೂ ಅನುಭವಿಸ್ತಾ ಇರ್ತಾರೆ ಅವರು. ಅಲ್ಲಿ ಎಲ್ಲನೂ ಸಿಗ್ತಿದೆ. ಸಂತರು ಹೇಳುವಂಗೆ, ಶರಣರು ಹೇಳುವಂಗೆ ಶಬ್ದದಾಗ ಹೆಣ್ಣು ಮಣ್ಣು ಹಣ್ಣು ಎಲ್ಲನೂ ಅಲ್ಲಿ ಕೂಡ ಹಾಕಿರ್ತಾರೆ. ಇವತ್ತು ಕೇಳಿ ಬರ್ತಾ ಇದೆ ಸಾಮಾಜಿಕ ಮೀಡಿಯಾಗಳಲ್ಲಿ, ಏನು ಕೇಳಿ ಬರ್ತಾ ಇದೆ ಅಂದರೆ ಈ ರಾಜಕಾರಣಿಗಳು ಗಳಿಸಿದಂಥ ಕಪ್ಪು ಹಣದ ಸ್ವಿಸ್ ಬ್ಯಾಂಕ್ ಯಾವುದಂದರೆ ಈ ಮಠಗಳು ಅಂತ ಹೇಳಿ ಇದು ಆರೋಪ ಕೇಳಿ ಬರ್ತಾ ಇದೆ. ಇದನ್ನು ಅವರು ಸನ್ಯಾಸಿಯಾದವರು, ಕಾವಿ ಧರಿಸಿದವರು, ಎಲ್ಲ ತ್ಯಾಗ ಮಾಡಿದವರು, ತ್ಯಾಗ ಜೀವನವನ್ನು ಈ ನಿಜಗುಣ ಶಿವಯೋಗಿಗಳೇನು ಒಂದು ಇದನ್ನು ಹಾಕಿಕೊಟ್ಟಾರ, ಮಾರ್ಗದರ್ಶನ ಹಾಕಿಕೊಟ್ಟಾರ ಸನ್ಯಾಸಿಯಾದವ ಹೆಂಗಿರ್ಬೇಕಂತ ಹೇಳಿ. ಅವ್ರಿಗೆಲ್ಲ ಗೊತ್ತಿರ್ತದೆ, ಹೇಳಿರ್ತಾರೆ. ಆ ಸನ್ಯಾಸಿ ಜೀವನವನ್ನು ನಡೆಸ್ಬೇಕು ಅವರು. ಅದೆಲ್ಲ ಬಿಟ್ಕೊಂಡು 1 ಕೋಟಿ 2 ಕೋಟಿ 3 ಕೋಟಿ ರೂಪಾಯಿದ ಕಾರ, AC ಇದು ಮತ್ತು ಇರಾಕಲ್ಲಿ ಮಠದಾಗ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ 5 ಸ್ಟಾರ್ ಹೋಟೆಲ್ ಗತೆ ಅಲ್ಲಿ ವಸತಿ ಗೃಹಗಳನ್ನು ಮಾಡ್ತಾರೆ, ಯಾವುದು ಗೆಸ್ಟ್ ಹೌಸ್ಗಳನ್ನು ಮಾಡ್ತಾರೆ ಅವರು. ಅಲ್ಲಿ ಗೆಸ್ಟ್ ಹೌಸ್ನಾಗ ಇವರು ಸಂಸಾರಿಗಳು, ಅದು ಸನ್ಯಾಸಿ ಮಠಗಳು. ಈ ಸಂಸಾರಿಗಳು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಇನ್ನು ಯಾರ್ಯಾರನ್ನೂ ಕರ್ಕೊಂಡು ಬಂದು ಅಲ್ಲಿ ಆರಾಮಿದ್ದು ಹೋಗ್ತಿರ್ತಾರೆ. ಇದು ನೋಡಿ ಎಂಥದ್ದಿದೆ ಸನ್ಯಾಸಿ. ಈಗಿನ ಸನ್ಯಾಸಿಗಳು ಹೆಂಗಿದ್ದಾರೆ, ಈಗಿನ ಸನ್ಯಾಸಿ ಸ್ಥಳಗಳು ಹೆಂಗಿದಾವೆ, ಆಗಿನ ಸನ್ಯಾಸಿಗಳು ಹೇಗಿದ್ದರು. ಮತ್ತು ಆಗ ಋಷಿಗಳು 2 ಮನೆ ಇದ್ದರು, ಮದುವೆ ಇಲ್ಲದವರು ಇದ್ದರು, ಮದುವೆ ಆಗಿ ಹೆಂಡತಿ ಮಕ್ಕಳ ಜೊತೆಗೆ ಇದ್ದವರು ಇದ್ದರಲ್ಲಿ. ಋಷಿಗಳ ಮ್ಯಾಕ್ಸಿಮಮ್ ವಾಲ್ಮೀಕಿಯವ್ರು ತೊಗೊಳ್ರಿ, ಹೆಂಡತಿ ಮಕ್ಕಳು ಇದ್ರು ಅವ್ರಿಗೆ. ವಶಿಷ್ಠರು ತೊಗೊಳ್ರಿ, ಹೆಂಡತಿ ಮಕ್ಕಳು ಇದ್ರು ಅವ್ರಿಗೆ. ವಿಶ್ವಾಮಿತ್ರನ ತೊಗೊಳ್ರಿ, ಹೆಂಡತಿ ಮಕ್ಕಳು ಇದ್ರು ಅವ್ರಿಗೆ. ಅವರೆಲ್ಲ ಜ್ಞಾನಿಗಳು, ಮಹಾಜ್ಞಾನಿಗಳ ಸಂಸಾರ ಸಮೇತ ಅವರು ಎಲ್ಲ ಇದ್ದರು. ಇವರು ಸಂಸಾರನೆಲ್ಲ ತ್ಯಾಗ ಮಾಡಿದಾನೆ ಅಂಥೇಳಿ ಇಡೀ ಸಂಸಾರನ ಲೂಟಿ ಮಾಡ್ತಾರೆ. ಇದು ಭಾಳ ವ್ಯತ್ಯಾಸ ಇದೆ ನೋಡಿ ಆಗಿನ ಸನ್ಯಾಸಿಗಳಿಗೆ ಈಗಿನ. ಅಲ್ಲೇ ಕೈಕೆ ಹೇಳ್ತಾಳೆ, ರಾಮ ಸನ್ಯಾಸಿ ಜೀವನ ತೆಗಿಬೇಕು. ಒಂದು ಸನ್ಯಾಸಿ ಜೀವನ ತೆಗಿಬೇಕು. ಎರಡನೇದು ಏನಪ್ಪ ಅಂದರೆ ದಂಡಕಾರಣ್ಯದಲ್ಲಿರಬೇಕು. ಅದು ಇಂಟ್ರೆಸ್ಟಿಂಗ್ ಇದೆ ನೋಡಿ. ದಂಡಕಾರಣ್ಯದಲ್ಲಿ ಸಾಕಷ್ಟು ರಾಕ್ಷಸರು ಇರ್ತಾರೆ, ಕ್ರೂರ ಪ್ರಾಣಿಗಳಿರ್ತಾವೆ. ಅದೇನು ಮರಣದಂಡನೆ ಇದ್ದಂಗೆ. ದಂಡಕಾರಣ್ಯಕ್ಕೆ ಅಟ್ಟೋದಂದ್ರೆ ಮರಣದಂಡನೆ ಕೊಟ್ಟಂಗೆ ಅದು. ಸೊ ಇಲ್ಲಿ ಅದನ್ನು ಹೇಳ್ತಾಳಕ್ಕೆ, ರಾಮ 14 ವರ್ಷ ದಂಡಕಾರಣ್ಯಕ್ಕೆ ಹೋಗ್ಬೇಕು, ವನವಾಸ ಹೋಗಬೇಕು. ಮತ್ತು ಅಲ್ಲಿ ವನವಾಸದಾಗ ಹೇಗಿರಬೇಕಪ್ಪ ಅಂದರೆ ಜಟಾಧಾರಿ ಸನ್ಯಾಸಿ ಅಂತ ಜೀವನವನ್ನು ಸನ್ಯಾಸಿಯಾಗಿ ಜೀವನ ತೆಗಿಬೇಕು. ಅಲ್ಲಿ ಯಾವುದೋ ಸಮೀಪ ಇದ್ದಂತಹ ನಗರಗಳಲ್ಲಿ ಹೋಗುವಂಗಿಲ್ಲ. ನಗರ ರಾಜಗಳು ಏನಾದರೂ ಕೊಡಕ್ಕೆ ಬಂದ್ರಂದ್ರೆ ತೊಗೊಳ್ಳೋಂಗಿಲ್ಲ ಅವು. ಮತ್ತು ನಗರದಲ್ಲಿರುವಂಥ ಸೌಲಭ್ಯಗಳೆಲ್ಲ ಒಂದು ಸೌಲಭ್ಯನೂ ಅನುಭವಿಸುವಂಗಿಲ್ಲ. ನಿಮಗೆ ರಾಮಾಯಣದಕ್ಕೆ ಏನು ಬರ್ತಿಲ್ಲ. ಕಿಷ್ಕಿಂದಕ್ಕೆ ಹೋಗಿರ್ತಾನೆ, ಕಿಷ್ಕಿಂದಕ್ಕೆ ಅವ ಇದು ಊರಾಗ ಹೋಗೋದಿಲ್ಲ ಅವನು. ಮುಂದೆ ಯುದ್ಧ ಆಗ್ತಿದೆ ಎಲ್ಲೇ ಇದರಲ್ಲೇ ಲಂಕಾದಲ್ಲಿ ಯುದ್ಧ ಆಗ್ತಿದೆ. ಲಂಕಾದಲ್ಲಿನೂ ಅವು ಲಂಕಾ ನಗರದಾಗ ಕಾಲು ಇಡೋದಿಲ್ಲ. ಎಲ್ಲೇ ಹೋಗಿರ್ತಾನಲ್ಲ ಎಲ್ಲ ಗುಡ್ದಾಗನ ಇರ್ತಾನೋ, ಗುಡ್ದ ಹೊರಗೆ ಇರ್ತಾನೋ. ಎಲ್ಲಿಯೂ ಯಾರು ಏನೇ ಕೊಡಕ್ಕೆ ಬಂದ್ರೆ ಸ್ವೀಕಾರ ಮಾಡೋದಿಲ್ಲ. ತನ್ನ ಸನ್ಯಾಸಿ ಜೀವನವನ್ನೇ ರಾಮ ನಡೆಸಿರ್ತಾನೆ. ಅದಕ್ಕೆ ಇಲ್ಲಿ ಏನು ಕೇಳ್ತಾಳೆ ಆಕೆ, ನೀನು ಸನ್ಯಾಸಿಗತಿ ಇರಬೇಕು. ಆ ವಚನ ಪಾಲಿಸ್ತಾನೆ ರಾಮಲ್ಲಿ. ಸೊ ಇಲ್ಲಿ ಈ ಎರಡನ್ನು ಅವನ ಮುಂದೆ ಇಡ್ತಾಳೆ. ಭರತನು ರಾಜ್ಯದ ಉತ್ತರಾಧಿಕಾರಿಯಾಗಲಿ, ತಕ್ಷಣದಿಂದ ರಾಮ ಅರಣ್ಯ ಸೇರಲಿ. ಇದೇ ಗಳಿಗಿನ ಇದೇ ಕ್ಷಣದಲ್ಲಿ ಇದೇ ಸಂದರ್ಭದಲ್ಲಿ ನೀನು ಭರತನನ್ನು ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿಬಿಡು. ನಿನ್ನ ತರುವಾಯ ಈ ಸಿಂಹಾಸನ ಯಾರ್ದಪ್ಪ ಅಂದರೆ ಭರತ ಕೂತಲ್ಲೇ ಆಳಬೇಕು. ತಕ್ಷಣ ಘೋಷಣೆ ಮಾಡಬೇಕು ನೀನು. ತಕ್ಷಣ ದಿವಸ ತಗೊಳ್ಳೋಂಗಿಲ್ಲ. ರಾಮ್ ಇಲ್ಲಿಂದನೇ ವನವಾಸಕ್ಕೆ ಹೋಗಬೇಕು. ಸಮಯ ಸಹಿತ ಇಲ್ಲ. 1 ತಿಂಗಳಾಗಲಿ ಭರತ ಬರಲಿ, ಅವು ಮಾಡಿದಂತ ಇವನು ಕಳಿಸೋನು, 3 ತಿಂಗಳು ಕೊಡೋನು, ಅವಕಾಶ ಕೊಡೋನು, ಇವಾಗೆಲ್ಲ ಸೌಲಭ್ಯ ಕೊಡೋನು, ಏನೂ ಇಲ್ಲ. ತಕ್ಷಣ ಈಗೇನು ನಡೆದದಲ್ಲ ಇದೇ ತಕ್ಷಣ ಇಲ್ಲಿಂದ ನಾವು
ರಾಮ ಏನು ಮಾಡಬೇಕಂದ್ರೆ ತನ್ನ ಅರಮನೆಯಿಂದ ನೇರವಾಗಿ ದಂಡಕಾರಣ್ಯಕ್ಕೆ ಹೋಗಬೇಕು ಅಂತ ಕೈಕೇಯಿ ದಶರಥನಿಗೆ ಹೇಳ್ತಾಳೆ. ನಿನ್ನ ಕುಲಶೀಲ ರಕ್ಷಿಸು, ಕೊಟ್ಟ ವಚನ ನಿಷ್ಠೆ ತೋರು. ಮತ್ತು ನೋಡ್ರಲ್ಲಿ ಒತ್ತಡ ಹೇಳ್ತಾಳೆ ಆಕೆ, ನಿನ್ನ ಕುಲಶೀಲ, ನಿನ್ನ ಕುಲ ಏನೈತಿ, ಶೀಲವಂತ ಕುಲ ಇದೆ, ಒಳ್ಳೆ ಕುಲ ಇದೆ ನಿಮ್ಮದು. ನೀನು ಹಿಂದಿನಿಂದ ನಿಮ್ಮ ಅಜ್ಜಿ ಮುತ್ತಜ್ಜರೆಲ್ಲ ಇತಿಹಾಸ ನೋಡಿದ್ರೆ ಅವರೆಲ್ಲ ಧರ್ಮನಿಷ್ಠರು, ವಚನನಿಷ್ಠರು. ಅವರೆಲ್ಲ ಸುಳ್ಳು ಹೇಳೋಂಗಿಲ್ಲ, ಅವ್ರು ಸತ್ಯನ್ನೇ ಪಾಲಿಸ್ಕೊಂಡು ಬಂದವರು, ವಚನ ಕೊಟ್ಟದ ವಚನ ಅಂತ ನಡ್ಕೊಂಡು ಬಂದವರು ಅದರ. ಅಂತಹ ಒಂದು ಕುಲದಲ್ಲಿ ಹುಟ್ಟಿದವ ನೀ ಅದಿ, ಅದಕ್ಕೆ ನೀಗ ನಾನು ವಚನ ಕೊಟ್ಟಿದ್ದೀನಿ, ನೀನು ಇದರಿಂದ ಹಿಂದೆ ಸರಿಯಬೇಡ ಅಂತೇಳಿ ಆಕೆ ಈ ರೀತಿ ಅವನಿಗೆ ಜ್ಞಾಪಿಸಿ ಕೊಡ್ತಾಳೆ. ನಿನ್ನ ಕುಲಶೀಲ ರಕ್ಷಿಸು, ಕೊಟ್ಟ ವಚನಕ್ಕೆ ನಿಷ್ಠೆ ತೋರು, ಸತ್ಯವುಳ್ಳವನಿಗೆ ಪರಲೋಕದಲ್ಲೂ ಸುಖ ಸಿಗುವುದು. ನೀ ಖರೆ ಇದ್ದಪ್ಪ ಅಂದ್ರೆ ಎರಡನೇ ಲೋಕದಲ್ಲಿ ನನಗೆ ನೀ ಯಾವಾಗ ಎರಡನೇ ಜನ್ಮ ತೊಗೊಂಡು ಹೋಗ್ತೀವೋ, ದೇವಲೋಕದಾಗ ಹೋಗ್ತೀವಿ, ನೀನು ಯಾವುದೇ ಲೋಕದಾಗ ಹೋಗ, ಖರೆ ಹೇಳೋಂಗ ಎಲ್ಲಿನೂ ದುಃಖ ಇಲ್ಲ, ಕರೆ ಹೇಳೋ ಎಲ್ಲಿಯೂ ಆದರೂ ಸುಖವಾಗಿರ್ತಾನೆ, ಆ ಸುಖ ಆಗ ನೀನು ಭಾಗಿಯಾಗು ಅಂತ ಹೇಳಿ ಕೈಕೇಯಿ ಮತ್ತೆ ಅವನ ಮೇಲೆ ಈ ಒತ್ತಡ ತಂತ್ರವನ್ನು ಉಪಯೋಗ ಮಾಡ್ತಾಳೆ. ಆವಾಗ ಏನಾಗ್ತಿದೆ ಅಂದ್ರೆ ಆಕೆ ಮಾತುಗಳನ್ನು ಕೇಳ್ತಾನೆ ದಶರಥನ ಸ್ಥಿತಿ ಹೇಗಾಗಿತ್ತು ಅನ್ನೋದನ್ನು ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಬೇಡನ ಬಾಣದ ಇಟು ತಿಂದ ಮೈಥುನ ನಿರತ ಕ್ರೌಂಚದಂತಾದ ದಶರಥ ಕೈಕೇಯಿ ನಿರ್ದಯ ನುಡಿ ಕೇಳಿ. ಕ್ರೌಂಚ ಪಕ್ಷಿ ಇಲ್ಲಿ ನೋಡಿ, ಹಿಂದಿಂದ ಒಂದು ವಾಲ್ಮೀಕಿಯವ್ರ ಜೀವನದ ಒಂದು ಘಟನೆ ಬರ್ತಿದೆ, ಅದನ್ನು ನಿಮ್ಗೆ ಬಾಲ್ಯಕಾಂಡದಾಗ ಹೇಳಿದ್ದೇನೆ. ಅಲ್ಲಿ ತಮಸಾ ನದಿ ದಡದಲ್ಲಿ ಭರದ್ವಾಜರು ಇವರು ಬರೋ ಕಾಲಕ್ಕೆ ಒಂದು ಬಾಣ ಬಂದು, ಕ್ರೌಂಚ ಪಕ್ಷಿ ಅಂದರೆ ಹೆಣ್ಣು ಗಂಡು ಒಂದು ಇದರ ಮಿಥುನದಲ್ಲಿ ಇರ್ತಾವೆ, ಅಂದರೆ ಒಂದು ಸಮಾಗಮದಲ್ಲಿ ಕೂಡಿರ್ತಾವ. ಅಂಥ ಟೈಮ್ನಾಗ ಒಂದು ಬಾಣ ಬಂದು ಹೊಡಿತಿದೆ, ಅದು ಗಂಡು ಪಕ್ಷಿ ಹೊಡೆದಿರ್ತದೆ. ಗಂಡು ಪಕ್ಷಿ ಸತ್ತ ನಂತರ ಹೆಣ್ಣು ಪಕ್ಷಿ ಪ್ರಲಾಪ ಮಾಡ್ತಿರ್ತದೆ. ಅದನ್ನು ಇಲ್ಲಿ ಹೇಳ್ತಾನೆ ವಾಲ್ಮೀಕಿಯವರು, ಬೇಡನ ಬಾಣದಿಟ್ಟು ತಿಂದ ಮೈಥುನ ನಿರತ ಕ್ರೌಂಚದಂತಾದ ದಶರಥ ಕೈಕೇಯಿ ನಿರ್ದಯ ನುಡಿ ಕೇಳಿ. ಶೋಕಿಸುವ ಹೆಣ್ಣು ಕ್ರೌಂಚದಂತಾಗದೆ ಹೃದಯ ಕಿತ್ತು ತಿನ್ನುವ ಹದ್ದಿನಂತಾದಳು ಕೈಕೇಯಿ. ನೋಡ್ರಿ, ಅಲ್ಲಿ ಸಂದರ್ಭಕ್ಕೆ ಇಲ್ಲಿ ಅಲ್ಲಿ ಏನು ಮಾಡ್ತಾಯಿತ್ತು, ಗಂಡು ಪಕ್ಷಿ ಜೀವ ಕಳ್ಕೊಂಡು ಬಿದ್ದ ನಂತರ ಅದು ಒಂದು ಇದರಾಗಿದ್ದಾಗ ಹೆಣ್ಣು ಪಕ್ಷಿ ಪ್ರಲಾಪ ಮಾಡ್ತಿದ್ದೆ. ಅದು ಅಲ್ಲಿ ಆ ಸೀನ್ ಹಂಗಿದೆ ನೋಡಿ. ಇಲ್ಲಿ ಹಾಗಿಲ್ಲ. ಈಕಿದು ಮಾತಿನೇಟಿಗೆ ಈಕಿ ಕೇಳುವಂಥ ವರಗಳಿಗೆ ಸಂಪೂರ್ಣ ಪ್ರಾಣಾಂತಕ್ಕೆ ಗಾಯ ಆಗಿತ್ತು ಅವನಿಗೆ. ದಶರಥನಿಗೆ ಭಾರಿ ಪ್ರಮಾಣದ ಗಾಯ, ಜೀವ ಹೋಗುವಂಥ ಗಾಯ ಆಗಿದೆ ಅವನಿಗೆ. ಆ ಗಾಯದಲ್ಲಿ ಇವಳು ಆ ಹೆಣ್ಣು ಕ್ರೌಂಚ ಪಕ್ಷಿದಂತೆ ಅವನ ಸಮಾಧಾನ ನೋಡಕ್ಕೆ ಹೋಗೋದಿಲ್ಲ, ಹದ್ದಿನಗತ್ತೆ ಅವನು ಹರ್ಕೊಂಡು ತಿನ್ನುವಂಥ ಸ್ವಭಾವವನ್ನು ಹೊಂದಿರ್ತಾಳೆ. ಯಾರು? ಕೈಕೇಯಿ. ಒಂದು ಕ್ಷಣ ಗರೆ ಬಡಿದಂತಾದ ಕನಸು, ಮನಸ್ಸಿನ ಗೊಂದಲವು ತಿಳಿಯದಂತಾದ ದಶರಥ ಕೈಕೇಯಿ ಮಾತಿನೀಟಿಗೆ. ಆ ಕೈಕೇಯಿಯಿಂದ ಬರುವಂಥ ಮಾತುಗಳನ್ನು ಕೇಳಿಕೊಂಡು ವರಗಳನ್ನು ಕೇಳಿದಾಗ ಅವನಿಗೆ ಗದ್ದಲಕ್ಕೆ ಬಿದ್ದುಬಿಡ್ತಾನೆ. ಇದು ಏನಾದರೂ ಕನಸಿನಾಗ ನಡೆದೈತಿ ಏನಂತ ತಿಳಿತಾನೆ. ಕನಸಿನಾಗ ನಡೆದೈತಂದ್ರೆ ಭಾಳ ಚಲೋ, ನಿದ್ದೆಂದು ಎದ್ರ ಹೋಗಿಬಿಡ್ತದೆ ಅದು. ಇದು ಕನಸು ಏನು ಮನಸ್ಸಿನ ಭ್ರಮೇನು, ಅದಕ್ಕೆ ಅವನು ತಿಳಿದಂತಾಗ್ತಿದೆ, ದಿಕ್ಕ ತೋಚದಂತಾಗ್ತಿದೆ ಅವನಿಗೆ. ದಶರಥ ಕೈಕೇಯಿ ಮಾತಿಗೆ ಏನಾಗಿಬಿಡ್ತಾನಂದ್ರೆ ಪೂರ್ಣವಾಗಿ ಸೋತು ಹೋಗಿಬಿಡ್ತಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಈ ದಶರಥ ಕೈಕೇಯಿ ಬೇಡಿಕೆಗಳನ್ನು ಯಾವ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸ್ತಾನೆ, ಏನು ನಡೀತಿದೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಹಂಚಿಕೊಳ್ತೇನೆ. ಧನ್ಯವಾದಗಳು.